ಮಿಡ್ಲ್ಸ್ಬರ್ಗ್ ಸಿಟಿಯಲ್ಲಿ ನಡೆದ ಅದೊಂದು ಹತ್ಯೆ ಇಡೀ ಯುಕೆ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇಂತಹ ಕ್ರೂರಿಗಳು ಸಮಾಜದಲ್ಲಿ ಇದಾರಾ ಅಂತ ಸ್ವತಃ ಜಡ್ಜ್ ಕೂಡ ಶಾಕ್ ಆಗಿದ್ರು. 30 ಪುಟಗಳ ತೀರ್ಪನ್ನ ಓದ್ತಾ ಜಸ್ಟಿಸ್ ಜೇಮ್ಸ್ ಅನ್ನೋರು ಕೊಲೆಗಾರನ ಬಗ್ಗೆ ತೀವ್ರವಾದ ಆಕ್ರೋಶವನ್ನ ಹೊರಹಾಕಿದ್ರು. ಆರೋಪಿಗೆ 40 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದ್ರು. ಅಷ್ಟಕ್ಕೂ ಇಲ್ಲಿ ಕೊಲೆಗಾರನ ಸ್ಥಾನದಲ್ಲಿ ಇದ್ದದ್ದು ನಮ್ಮ ದೇಶದವನೇ. ಹೆಸರು ಮಿತೇಶ್ ಪಟೇಲ್. ಈ ರಕ್ಕಸನ ಕಡೆಗೆ ಜ್ವಾಲಾಮುಖಿಯಂತೆ ಕೋಪದಿಂದ ನೋಡಿದ ಜಡ್ಜ್, ನಿನಗೆ ಹೆಂಡತಿಯ ಬಗ್ಗೆ ಪ್ರೀತಿ ಇಲ್ಲ, ನಿನ್ನ ಹೆಂಡತಿ ಜೆಸ್ಸಿಕಾ ಪಟೇಲ್ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ಲು, ನಿನ್ನ ಜೊತೆ ಲೈಂಗಿಕ ಸುಖವಲ್ಲ, ಒಂದು ಮಗು ಆದ್ರೆ ಸಾಕು ಅಂತ ಆಕೆ ಆಸೆ ಪಟ್ಟಿದ್ಲು. ಆದ್ರೆ ನೀನು ಕ್ರೂರಿ, ಲವ್ ಮಾಡಿ ಮದುವೆಯಾದವಳನ್ನೇ ಕೊಂದಿದ್ದೀಯಾ. ನಿನ್ನ ಮುಖದಲ್ಲಿ ಕಿಂಚಿತ್ತೂ ಪ್ರಾಯಶ್ಚಿತ್ತವಿಲ್ಲ. ಮಿಸ್ಟರ್ ಪಟೇಲ್, ನಿನ್ನ ಬದುಕಿನ ಬಗ್ಗೆ ಕನಿಷ್ಠ ಅಸಹ್ಯನಾದ್ರೂ ಪಟ್ಕೋ. ನಿನ್ನ ಸಂಗಾತಿಯ ಜೀವ ತೆಗೆದ್ರು ಕಲ್ಲು ಬಂಡೆಯಂತೆ ನಿಂತಿದ್ದೀಯಾ. ನಿನ್ನ ಜನ್ಮಕ್ಕೆ ನಾಚಿಕೆಯಾಗಬೇಕು. ಹೋಗಿ 45 ವರ್ಷ ಜೈಲಿನಲ್ಲಿ ಶಿಕ್ಷೆ ಅನುಭವಿಸು. ನೀನು ಮಾಡಿರೋ ಪಾಪಕ್ಕೆ ಇದು ಕಡಿಮೆ ಶಿಕ್ಷೆನೆ, ಆದ್ರೆ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಕೊಡೋಕೆ ಕಾನೂನು ನನ್ನ ಕೈಗಳನ್ನ ಕಟ್ಟಿ ಹಾಕಿದೆ ಅಂತ ಜಸ್ಟಿಸ್ ಜೇಮ್ಸ್ ತಮ್ಮ ಒಳಗಿದ್ದ ಆಕ್ರೋಶವನ್ನ ಹೊರಹಾಕಿದ್ರು. ಭಾರತೀಯನ ಮೇಲೆ ಯುಕೆ ಜಡ್ಜ್ ಇಷ್ಟು ಪ್ರಮಾಣದಲ್ಲಿ ಶಿಕ್ಷೆ ವಿಧಿಸಿದ್ದಾದ್ರೂ ಯಾಕೆ? ಅಷ್ಟಕ್ಕೂ ಇಡೀ ಯುಕೆಯನ್ನೇ ಶೇಕ್ ಮಾಡಿದ ಸೆನ್ಸೇಷನಲ್ ಸ್ಟೋರಿ ಆದ್ರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಮಿತೇಶ್ ಪಟೇಲ್ ಮೂಲತಃ ಗುಜರಾತ್ನವನು. ಫಾರ್ಮಸಿ ಓದಿ ಯುಕೆಗೆ ಹೋಗಿದ್ದ. ತಾನು ಓದ್ತಿದ್ದ ಕಾಲೇಜಿನಲ್ಲಿ ಜೆಸ್ಸಿಕಾ ಪಟೇಲ್ ಅನ್ನೋ ಯುವತಿನ ಲವ್ ಮಾಡಿದ್ದ. ಭಾರತೀಯರೇ ಆಗಿದ್ದ ಜೆಸ್ಸಿಕಾ ಫ್ಯಾಮಿಲಿ ಯುಕೆಯಲ್ಲಿ ಸೆಟ್ಲ್ ಆಗಿದ್ರು. 23 ವರ್ಷದ ಮಿತೇಶ್ 21 ವರ್ಷದ ಜೆಸ್ಸಿಕಾ ಜೊತೆ ಮೊದಲಿಗೆ ಫ್ರೆಂಡ್ಶಿಪ್ ಅನ್ಕೊಂಡೆ ಪ್ರಪೋಸ್ ಮಾಡಿದ್ದ. ನಾನು ಯುಕೆಯಲ್ಲಿ ಸೆಟ್ಲ್ ಆಗಿದ್ದೀನಿ, ಇಲ್ಲೇ ಫಾರ್ಮಸಿ ಶುರು ಮಾಡೋಣ, ಇಬ್ರಿಗೂ ಒಳ್ಳೆ ಲೈಫ್ ಇದೆ ಅಂತೆಲ್ಲ ಹೇಳಿ ಆಸೆ ತೋರಿಸಿದ. 3 ವರ್ಷದ ಫ್ರೆಂಡ್ಶಿಪ್ ನಲ್ಲಿ ಜೆಸ್ಸಿಕಾ ಮಿತೇಶ್ನ ನಂಬಿ ಅವಳು ಸಹ ಅವನನ್ನ ಲವ್ ಮಾಡಿದ್ಲು. ಫಾರ್ಮಸಿ ಮುಗಿತಿದ್ದಂತೆ ನಾನು ಗುಜರಾತ್ ಮೂಲದ ಒಬ್ಬನನ್ನ ಲವ್ ಮಾಡಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ ಅಂತ ಪೋಷಕರ ಹತ್ರ ಜೆಸ್ಸಿಕಾ ಹೇಳಿದ್ಲು. ಆದ್ರೆ ಆರಂಭದಲ್ಲಿ ಜೆಸ್ಸಿಕಾ ಮನೆಯವರು ಮದುವೆಗೆ ಒಪ್ಪದಿದ್ರು. ನನಗೆ ಅವನೇ ಬೇಕು ಅಂತ ಜೆಸ್ಸಿಕಾ ಪಟ್ಟು ಹಿಡಿದಿದ್ರಿಂದ ಕೊನೆಗೆ ಈಕೆಯ ಅಪ್ಪ ಅಮ್ಮ ಇವರಿಬ್ಬರಿಗೂ 2010ರಲ್ಲಿ ಮದುವೆ ಮಾಡಿದ್ರು. ಗಂಡ ಹೆಂಡತಿ ಇಬ್ಬರಿಗೂ ಫಾರ್ಮಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಇಬ್ರು ಸೇರ್ಕೊಂಡು ಮಿಡ್ಲ್ಸ್ಬರ್ಗ್ ಸಿಟಿಯಲ್ಲಿ ಮೆಡಿಕಲ್ ಶಾಪ್ ನ ಓಪನ್ ಮಾಡಿದ್ರು. ಮೆಡಿಕಲ್ ಶಾಪ್ ಶುರು ಮಾಡಿದ ಮೊದಲ ವರ್ಷ ಅಷ್ಟಾಗಿ ವರ್ಕೌಟ್ ಆಗಿರ್ಲಿಲ್ಲ. ಆದ್ರೆ ಇಂಡಿಯನ್ ಸ್ಟೈಲ್ ಅಲ್ಲಿ ಆಫರ್ಗಳು ಕಾಂಬೋ ಅಂತೆಲ್ಲ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಿ ಸರ್ಕಸ್ ಮಾಡಿದ್ರು. ಹೀಗೆ ಆಫರ್ಗಳು ಕೊಡ್ತಿದ್ದಂತೆ ಬಿಸ್ನೆಸ್ ಚೆನ್ನಾಗಿ ನಡೆಯೋದಕ್ಕೆ ಶುರುವಾಗಿತ್ತು. ಹೀಗೆ ಇಬ್ಬರ ಲೈಫ್ ಸೆಟ್ಲ್ ಆಗ್ತಿದ್ರೆ ಮತ್ತೊಂದು ಕಡೆ ಪ್ರಾಬ್ಲಮ್ ಕೂಡ ಶುರುವಾಗಿತ್ತು. ಮದುವೆಯಾದ 2 ವರ್ಷದವರೆಗೂ ಮಕ್ಕಳು ಬೇಡ ಅಂತ ಗಂಡ ಹೆಂಡತಿ ಇಬ್ರು ಅನ್ಕೊಂಡಿದ್ರು. ಇವರಿಬ್ಬರ ಪರ್ಸನಲ್ ಲೈಫ್ ಕೂಡ ಚೆನ್ನಾಗೇ ಇತ್ತು. ಆದ್ರೆ 3ನೇ ವರ್ಷಕ್ಕೆ ಕಾಲಿಡ್ತಿದ್ದಂತೆ ಗಂಡ ಅನಿಸಿಕೊಂಡವನು ಹೆಂಡತಿ ಮೈನ ಮುಟ್ಟೋಕು ಹಿಂದೆ ಮುಂದೆ ನೋಡ್ತಿದ್ದ. ನನಗೆ ಸುಖ ಬೇಕು ಅಂತ ಮಿತೇಶ್ ಪಟೇಲ್ ಹೆಂಡತಿಯ ಹತ್ರಕ್ಕೂ ಸುಳಿತಿರ್ಲಿಲ್ಲ. ಮಂಚದ ಮೇಲೆ ಹೆಂಡತಿ ಪಕ್ಕದಲ್ಲೇ ಮಲಗಿದ್ರು ಮಿತೇಶ್ ನಿದ್ದೆಗೆ ಜಾರಿ ಬಿಡ್ತಿದ್ದ. ಗಂಡನ ನಡವಳಿಕೆ ನೋಡಿ ಅನುಮಾನಗೊಂಡ ಜೆಸ್ಸಿಕಾ, ನಿನಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆಸ್ಪತ್ರೆಯಲ್ಲಿ ತೋರಿಸೋಣ ಅಂತ ಹೇಳಿದ್ಲು. ಆದ್ರೆ ಹೆಂಡತಿ ಮಾತಿಗೆ ಕೆರಳಿದ ಪಟೇಲ್, ನನಗೇನು ಪ್ರಾಬ್ಲಮ್ ಇಲ್ಲ, ನಿನ್ನ ಜೊತೆ ರೊಮ್ಯಾನ್ಸ್ ಮಾಡೋಕೆ ನನಗೆ ಇಷ್ಟವಿಲ್ಲ ಅಂತ ಹೇಳಿದ್ದ. ಆ ಬಳಿಕ ಹೆಂಡತಿ ಜೊತೆ ಪಟೇಲ್ ಚೆನ್ನಾಗೇ ಇದ್ರು. ರಾತ್ರಿ ಆಗ್ತಿದ್ದಂತೆ ಬೇರೊಂದು ಬೆಡ್ರೂಮ್ ನ ಸೇರಿಕೊಳ್ತಿದ್ದ. ಹೆಂಡತಿ ಬಾ ಅಂತ ಕರೆದ್ರು ಹತ್ರಕ್ಕೂ ಬರ್ತಿರ್ಲಿಲ್ಲ. ಗಂಡನಿಂದ ಸುಖ ಸಿಗದಿದ್ರು ಜೆಸ್ಸಿಕಾ ಯಾವತ್ತಿಗೂ ಅಡ್ಡದಾರಿ ತುಳಿದವಳಲ್ಲ. ತನ್ನ ಜೀವ ಹಾಗೂ ಜೀವನ ಎರಡು ಗಂಡ ಮಿತೇಶ್ ಅನ್ಕೊಂಡೆ ಸಂಸಾರ ನಡೆಸ್ತಿದ್ಲು. ಹೀಗೆ ವರ್ಷಗಳೇ ಕಳೀತಾ ಬಂದ್ರು ಗಂಡ ಮಾತ್ರ ಅವಳ ಪಕ್ಕಕ್ಕೆ ಬರ್ತಿರ್ಲಿಲ್ಲ. ಬರಬರ್ತಾ ಜೆಸ್ಸಿಕಾಳಿಂದ ದೂರ ಆಗೋದಕ್ಕೆ ಯತ್ನಿಸ್ತಿದ್ದ. ಗಂಡನ ವರ್ತನೆಯಿಂದ ಬೇಸತ್ತ ಜೆಸ್ಸಿಕಾ, ನನಗೆ ನೀನು ದಿನ ಸುಖ ಕೊಡೋದು ಬೇಡ, ನನಗೆ ಆ ಸುಖ ಇಲ್ಲದಿದ್ರು ನಾನು ಜೀವನ ಮಾಡ್ತೀನಿ, ಆದ್ರೆ ನನಗೆ ಒಂದು ಮಗು ಬೇಕು, ಒಂದು ಮಗು ಆಗೋವರೆಗೂ ನನ್ನ ಜೊತೆ ಮಲಗು, ಆಮೇಲೆ ನಿನ್ನಿಷ್ಟ, ನಿನ್ನ ನಾನು ಬಲವಂತ ಮಾಡಲ್ಲ ಅಂತ ಜೆಸ್ಸಿಕಾ ಗಂಡನ ಹತ್ರ ಬೇಡ್ಕೊಂಡಿದ್ಲು. ಆದ್ರೆ ಜೆಸ್ಸಿಕಾ ಒಂದು ಮಗು ಬೇಕು ಅಂತ ಹಠ ಹಿಡಿತಿದ್ದಂತೆ ಪಟೇಲ್ ಪೂರ್ತಿಯಾಗಿ ಬದಲಾಗಿದ್ದ. ಮನೆಯಲ್ಲಿ ದಿನ ಜಗಳ ಹಾಗೂ ಹೊಡೆದಾಟ ನಡೀತಲೇ ಇತ್ತು. ಜೆಸ್ಸಿಕಾನ ಹಿಡ್ಕೊಂಡು ಪಟೇಲ್ ನಾಯಿಗೆ ಹೊಡೆದಂತೆ ಹೊಡಿತಿದ್ದ. ನೀನಂದ್ರೆ ನನಗೆ ಇಷ್ಟ ಇಲ್ಲ, ನೀನು ನನಗೆ ಬೇಡವೇ ಬೇಡ ಅಂತ ಹೆಂಡತಿಯನ್ನ ದೂರ ಬಿಟ್ಟಿದ್ದ. ಆದ್ರೂ ಜೆಸ್ಸಿಕಾ ಗಂಡನನ್ನ ಒಂದು ಮಾತು ಅನ್ನದೆ ಎಲ್ಲವನ್ನು ಸಹಿಸಿಕೊಂಡು ಸಂಸಾರ ಸಾಗಿಸ್ತಿದ್ಲು. ಹೀಗೆ ಗಂಡನ ವರ್ತನೆ ಬದಲಾಗ್ತಿದ್ದಂತೆ ಜೆಸ್ಸಿಕಾಗೆ ಸಣ್ಣದಾಗಿ ಅನುಮಾನ ಶುರುವಾಗಿತ್ತು. ವಾಸ್ತವದ ವಿಚಾರ ಗೊತ್ತಾಗ್ತಿದ್ದಂತೆ ಜೆಸ್ಸಿಕಾ ಶಾಕ್ಗೆ ಒಳಗಾಗಿದ್ಲು. 3 ವರ್ಷ ಲವ್ ಮಾಡಿ ಮದುವೆಯಾಗಿದ್ದ ಜೆಸ್ಸಿಕಾ ಗಂಡ ಮಿತೇಶ್ ಒಬ್ಬ ಸಲಿಂಗಿಯಾಗಿದ್ದ. ಅಂದ್ರೆ ಅವನೊಬ್ಬ ಗೇ ಆಗಿದ್ದ. ಭಾರತೀಯ ಮೂಲದ ವ್ಯಕ್ತಿಯೊಬ್ಬನ ಜೊತೆ ಪಟೇಲ್ ಕೋಲಾಟ ಆಡ್ತಿದ್ದ. ಆಸ್ಟ್ರೇಲಿಯಾದಲ್ಲಿದ್ದ ಆತ ಮಿತೇಶ್ಗಾಗಿನೇ ಯುಕೆಗೆ ಬಂದು ಹೋಗ್ತಿದ್ದಂತೆ. ಮಿತೇಶ್ ಅವನಿಗಾಗಿ ಆಸ್ಟ್ರೇಲಿಯಾಗೆ ಹೋಗಿ ಬರ್ತಿದ್ದಂತೆ. ಒಬ್ರನ್ನ ಒಬ್ರು ಬಿಟ್ಟಿರಲಾರದಷ್ಟು ರಿಲೇಶನ್ಶಿಪ್ ಬೆಳೆಸಿಕೊಂಡಿದ್ರಂತೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಜೆಸ್ಸಿಕಾ ಉಗ್ರ ರೂಪವನ್ನ ತಾಳಿದ್ಲು. ಮದುವೆಯಾದ 2 ವರ್ಷ ನನ್ನ ಜೊತೆ ಚೆನ್ನಾಗೇ ಇದ್ದೆ, ಈಗ ಹೀಗ್ಯಾಕೆ ಬದಲಾದೆ, ನಾನ್ ನಿನಗೆ ಏನ್ ಕಡಿಮೆ ಮಾಡಿದೀನಿ, ನನ್ ಜೀವನ ಹಾಳು ಮಾಡ್ಬಿಟ್ಟೆ ಅಂತ ಗಂಡನ ಜನ್ಮ ಜಾಲಾಡಿದ್ಲು. ಇವನ ಕೋಲಾಟದ ಬಗ್ಗೆ ಹೆಂಡತಿಗೆ ಗೊತ್ತಾಗ್ತಿದ್ದಂತೆ ಅವಳ ಬಾಯಿ ಮುಚ್ಚಿಸೋಕೆ ಮಿತೇಶ್ ಪ್ರಯತ್ನಿಸಿದ್ದ. ಮುಖಾಮುಖಿ ನೋಡದೆ ಜೆಸ್ಸಿಕಾನ ಹಿಡ್ಕೊಂಡು ಹೊಡೆದಿದ್ದ. ಇದೇ ವಿಷಯವನ್ನ ತನ್ನ ಪೋಷಕರ ಹತ್ರ ಹೇಳ್ಕೊಂಡು ಜೆಸ್ಸಿಕಾ ಕಣ್ಣೀರು ಹಾಕಿದ್ಲು. ಇಷ್ಟೆಲ್ಲ ಆದ್ಮೇಲೂ ಜೆಸ್ಸಿಕಾ ತನಗೊಂದು ಮಗು ಬೇಕು, ಅಟ್ಲೀಸ್ಟ್ IVF ಮೂಲಕನಾದ್ರೂ ನನಗೊಂದು ಮಗು ಕೊಡು ಅಂತ ಜೆಸ್ಸಿಕಾ ಗಂಡನನ್ನ ಅಂಗಲಾಚಿದ್ಲು. ಕೊನೆಗೆ ದೊಡ್ಡ ಮನಸ್ಸು ಮಾಡಿದ ಮಿತೇಶ್ ಇದಕ್ಕೆ ಓಕೆ ಅಂದಿದ್ದ. ಬಳಿಕ ಇಬ್ರು ಡಾಕ್ಟರ್ನ ಕೂಡ ಮೀಟ್ ಮಾಡಿದ್ರು. ಆದ್ರೆ ಇದಾದ ಬಳಿಕ ಒಂದು ದೊಡ್ಡ ದುರಂತವೇ ನಡೆದು ಹೋಗಿತ್ತು.
ಅವತ್ತು ಮೇ 21, 2018 ಬೆಳಗ್ಗೆ ಎದ್ದಿದ್ದ ಜೆಸ್ಸಿಕಾ ಮೆಡಿಕಲ್ ಶಾಪ್ಗೆ ಹೋಗೋದಕ್ಕೆ ಎಂದಿನಂತೆ ರೆಡಿ ಆಗ್ತಿದ್ಲು. ಜೆಸ್ಸಿಕಾ ಹಾಲ್ಗೆ ಬರೋದನ್ನೇ ಕಾದು ಕುಳಿತಿದ್ದ ಪಟೇಲ್ ಅವಳು ಹೊರಗೆ ಬರ್ತಿದ್ದಂತೆ ಹಿಂದೆಯಿಂದ ಇನ್ಸುಲಿನ್ ನ ಚುಚ್ಚಿದ್ದ. ಬಳಿಕ ಜೆಸ್ಸಿಕಾ ಮುಖಕ್ಕೆ ಕವರ್ ಕಟ್ಟಿ ಅವಳ ಮೇಲೆ ಕೂತ್ಕೊಂಡು ಗಟ್ಟಿಯಾಗಿ ಕೈಗಳನ್ನ ಹಿಡ್ಕೊಂಡು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಬಳಿಕ ಪಿಜ್ಜಾ ಸೆಂಟರ್ಗೆ ಹೋಗಿ ಪಿಜ್ಜಾ ಪಾರ್ಸಲ್ ತಂದು ಜೆಸ್ಸಿಕಾ ಮೃತದೇಹದ ಮುಂದೆನೆ ಕೂತು ತಿಂದಿದ್ದ. ಇದಾದ ಮೇಲೆ ನಮ್ಮ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಅಲ್ಲಿನ ಪೊಲೀಸರಿಗೆ ಕಾಲ್ ಮಾಡಿದ್ದ. ನನ್ನ ಹೆಂಡತಿ ಸತ್ತು ಬಿದ್ದಿದ್ದಾಳೆ, ಯಾರೋ ಅವಳನ್ನ ಕೊಲೆ ಮಾಡಿದ್ದಾರೆ, ನನಗೆ ಭಯ ಆಗ್ತಿದೆ, ಬೇಗ ಬನ್ನಿ ಅಂತ ನಾಟಕವಾಡಿದ್ದ. ಇತ್ತ ಪೊಲೀಸರು ಕ್ರೈಮ್ ಸೀನ್ಗೆ ಸೇರಿಕೊಳ್ಳುವಷ್ಟರಲ್ಲಿ ಮಿತೇಶ್ ಮನೆಯನ್ನೆಲ್ಲ ಧೂಳಿಪಟ ಮಾಡಿದ್ದ. ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಹೊಡೆದು ಹಾಕಿ ಥೇಟ್ ಕಳ್ಳತನ ಆಗಿರೋ ರೀತಿ ಸೀನ್ ಕ್ರಿಯೇಟ್ ಮಾಡಿದ್ದ. ಇತ್ತ ಸಂಬಂಧಿಕರ ಮುಂದೆಯೂ ಮಿತೇಶ್ ನಾಟಕವಾಡಿ ಮೊಸಳೆ ಕಣ್ಣೀರು ಸುರಿಸಿದ್ದ. ಹೀಗೆ ಜೆಸ್ಸಿಕಾ ಅಂತ್ಯಕ್ರಿಯೆ ಆಯ್ತೋ ಇಲ್ವೋ, ಪೊಲೀಸರು ಮಿತೇಶ್ ಕೈಗೆ ಬಳೆ ತೊಡಿಸಿದ್ರು. ಯಾಕಂದ್ರೆ ಜೆಸ್ಸಿಕಾ ಹತ್ರ ಇದ್ದ ಆಪಲ್ ಫೋನ್ ಅವಳ ಮೂವ್ಮೆಂಟ್ಸ್ ನ ಅದರಲ್ಲಿ ರೆಕಾರ್ಡ್ ಮಾಡಿತ್ತು. ಜೆಸ್ಸಿಕಾ ಪಲ್ಸ್ ನಿಂತು ಹೋಗಿದ್ದು ಆಪ್ ನಲ್ಲಿ ರೆಕಾರ್ಡ್ ಆಗಿತ್ತು. ಅಲ್ಲದೆ ಜೆಸ್ಸಿಕಾ ಕೊಲೆ ವೇಳೆ ಆಕೆ ಚೀರಾಡಿ ರಂಪಾಟ ಮಾಡಿದ ವಾಯ್ಸ್ ಆಪಲ್ ವಾಯ್ಸ್ ಅಸಿಸ್ಟೆಂಟ್ ಸಿರಿ ಅನ್ನೋ ಡಿವೈಸ್ ನಲ್ಲಿ ರೆಕಾರ್ಡ್ ಆಗಿತ್ತು. ಆ ಬಳಿಕ ಜೆಸ್ಸಿಕಾ ಮೊಬೈಲ್ ನ ತಗೊಂಡು ಪಿಜ್ಜಾ ಸೆಂಟರ್ ಗೆ ಹೋಗಿ ಬಂದಿದ್ದು, ಮನೆಯಲ್ಲೆಲ್ಲ ಓಡಾಡಿದ್ದು ಎಲ್ಲವೂ ಆಪ್ ನಲ್ಲಿ ರೆಕಾರ್ಡ್ ಆಗಿತ್ತು. ಪಿಜ್ಜಾ ಸೆಂಟರ್ ನಲ್ಲಿ ಸಿಕ್ಕ ಸಿಸಿಟಿವಿ ದೃಶ್ಯಾವಳಿಯಿಂದ ಇದು ಮಿತೇಶ್ ಕ್ರಿಯೇಟ್ ಮಾಡಿದ ಕಂಪ್ಲೀಟ್ ಕ್ರೈಮ್ ಸೀನ್ ಅನ್ನೋದು ಪೊಲೀಸರಿಗೆ ಅರ್ಥವಾಗಿತ್ತು. ಇನ್ನು ಮಿತೇಶ್ ಬಂಧನದ ಬಳಿಕ ಸ್ಫೋಟಕ ಸಂಗತಿಗಳೇ ಬಯಲಾಗಿದ್ವು. 5 ವರ್ಷದಿಂದ ಮಿತೇಶ್ ತನ್ನ ಹೆಂಡತಿ ಜೆಸ್ಸಿಕಾನ ಕೊಲೆ ಮಾಡೋದಕ್ಕೆ ಇನ್ನಿಲ್ಲದಂತೆ ಪ್ರಯತ್ನ ಪಟ್ಟಿದ್ದಂತೆ. ಹೆಂಡತಿಯ ಕತೆ ಮುಗಿಸಿದ್ರೆ ನಾನು ಗೇ ಎಳೆಯನ ಜೊತೆ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಕೋಲಾಟ ಆಡಬಹುದು ಅಂತ ವಿನೇಶ್ ಪ್ಲಾನ್ ಮಾಡಿದ್ದ. ಹೀಗಾಗಿ ಜೆಸ್ಸಿಕಾ ಹೆಸರಲ್ಲಿ 2 ಮಿಲಿಯನ್ ಪೌಂಡ್ ನ 2 ಇನ್ಶೂರೆನ್ಸ್ ನ ಮಾಡಿಸಿದ್ದ. ಆ ದುಡ್ಡಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ತನ್ನ ಗೇ ಎಳೆಯನ ಜೊತೆ ಸೆಟ್ಲ್ ಆಗಿ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದ ಅನ್ನೋ ಸತ್ಯವನ್ನ ಪೊಲೀಸರ ಮುಂದೆ ಮಿತೇಶ್ ಎಳೆಯಾಗಿ ಬಾಯ್ಬಿಟ್ಟಿದ್ದ. ಪ್ರಕರಣದ ವಿಚಾರಣೆ ನಡೆಸಿದ ಯುಕೆ ಕೋರ್ಟ್ ಮಿತೇಶ್ ಮುಖಕ್ಕೆ ಉಗಿದಿತ್ತು. 2020ರಲ್ಲಿ ಮಿತೇಶ್ ಪಟೇಲ್ಗೆ 40 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಅಷ್ಟೇ ಅಲ್ಲ, ಕೊಲೆ ಮಾಡಿ ಅದ್ಹೇಗೆ ತಪ್ಪಿಸಿಕೊಳ್ತೀನಿ ಅನ್ಕೊಂಡೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಮಿತೇಶ್ ಕೊಟ್ಟ ಉತ್ತರ ಹೀಗಿತ್ತು: ಇನ್ಶೂರೆನ್ಸ್ ಹಣ ಬಂದ್ರೆ 15 ದಿನದಲ್ಲಿ ಆಸ್ಟ್ರೇಲಿಯಾಗೆ ಪರಾರಿಯಾಗೋಣ ಅನ್ಕೊಂಡಿದ್ದೆ ಅಂತ ಮಿತೇಶ್ ಪಟೇಲ್ ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದೆ ಹೇಳಿದ್ದ. ಇದರಿಂದ ಮತ್ತಷ್ಟು ಕೆರಳಿದ ಜಡ್ಜ್, ನಿನಗೆ ಕನಿಷ್ಠ ಪಕ್ಷ ಹೆಂಡತಿಯ ಬಗ್ಗೆ ಪ್ರೀತಿ ಇಲ್ಲ. ನಿನ್ನ ಹೆಂಡತಿ ಜೆಸ್ಸಿಕಾ ಪಟೇಲ್ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ಲು. ನಿನ್ನ ಜೊತೆ ಲೈಂಗಿಕ ಜೀವನವಲ್ಲ, ಬದಲಿಗೆ ಒಂದು ಮಗು ಆದ್ರೆ ಸಾಕು ಅಂತ ಆಸೆ ಪಟ್ಟಿದ್ಲು. ಆದ್ರೆ ನೀನು ಕ್ರೂರಿ, ಲವ್ ಮಾಡಿ ಮದುವೆಯಾದವಳನ್ನೇ ಕೊಂದಿದ್ದೀಯಾ. ನಿನ್ನ ಮುಖದಲ್ಲಿ ಕಿಂಚಿತ್ತು ಪ್ರಾಯಶ್ಚಿತ್ತವಾಗ್ಲಿ ಅಥವಾ ಪಶ್ಚಾತ್ತಾಪವಾಗ್ಲಿ ಇಲ್ಲ. ಮಿಸ್ಟರ್ ಪಟೇಲ್, ನಿನ್ನ ಬದುಕಿನ ಬಗ್ಗೆ ಕನಿಷ್ಠ ಅಸಹ್ಯನಾದ್ರೂ ಪಡು. ನಿನ್ನ ಸಂಗಾತಿಯ ಜೀವ ತೆಗೆದ್ರು ಕಲ್ಲು ಬಂಡೆಯಂತೆ ನಿಂತಿದ್ದೀಯಾ. ನಿನ್ನ ಜನ್ಮಕ್ಕೆ ನಾಚಿಕೆಯಾಗಬೇಕು. ಹೋಗಿ 45 ವರ್ಷ ಜೈಲಿನಲ್ಲಿ ಶಿಕ್ಷೆ ಅನುಭವಿಸು. ನೀನು ಮಾಡಿರೋ ಪಾಪಕ್ಕೆ ಇದು ಕಡಿಮೆ ಶಿಕ್ಷೆನೆ ಅಂತ ಜಸ್ಟಿಸ್ ಜೇಮ್ಸ್ ಕೊಲೆಗಾರ ಮಿತೇಶ್ನ ಜೈಲಿಗೆ ಕಳಿಸಿದ್ರು. ಅಲ್ಲದೆ ನೀನು ಮಾಡಿರೋ ಪಾಪಕ್ಕೆ ಇದು ಕಡಿಮೆ ಶಿಕ್ಷೆನೆ, ಆದ್ರೆ ಇದಕ್ಕಿಂತ ಹೆಚ್ಚಿನ ಶಿಕ್ಷೆ ಕೊಡೋಕೆ ಕಾನೂನು ನನ್ನ ಕೈಗಳನ್ನ ಕಟ್ಟಿ ಹಾಕಿದೆ ಅಂತಾನು ಜಸ್ಟಿಸ್ ಜೇಮ್ಸ್ ತಮ್ಮ ಒಳಗಿದ್ದ ಆಕ್ರೋಶವನ್ನ ಹೊರಹಾಕಿದ್ರು. ಹೀಗೆ ಮಿತೇಶ್ ಮಾಡಿದ ತಪ್ಪಿಗೆ ಇವತ್ತಿಗೂ ಯುಕೆ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನೆ. ಮತ್ತೊಬ್ಬಳ ಮೇಲಿನ ಮೋಹಕ್ಕೋ ಮಗದೊಬ್ಬನ ಮೇಲಿನ ಕಾಮಕ್ಕೋ ಸಂಸಾರಗಳು ಸರ್ವನಾಶವಾಗೋದನ್ನ ನಮ್ಮ ಅದೆಷ್ಟೋ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ. ಆದರೆ ಮಿತೇಶ್ ಕೋಲಾಟದ ಆಸೆಗೆ ಕಟ್ಕೊಂಡವಳನ್ನೇ ಕೊಲೆ ಮಾಡಿದ್ದ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡ ಗಂಡಸಲ್ಲ ಅಂತ ಗೊತ್ತಾದ್ಮೇಲೂ ತನ್ನ ಪಾವಿತ್ರ್ಯತೆಯನ್ನ ಕಾಪಾಡಿಕೊಂಡವಳನ್ನೇ ಇಲ್ಲಿ ಮಿತೇಶ್ ಕೊಂದು ಮುಗಿಸಿದ. ಈ ನರಹಂತಕನಿಗೆ 45 ವರ್ಷ ಶಿಕ್ಷೆ ಬದಲಿಗೆ ಗಲ್ಲಿಗೆ ಹಾಕಬೇಕಿತ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಸಹ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.